ಯೂಶಲಿ ಸೀರಿಯಲ್ಲು ಸಿನಿಮಾ ನಟರು ಅಂದಾಗ ಒಂದು ಸೆಲೆಬ್ರಿಟಿ ಫೀಲ್ ಬರುತ್ತೆ. ಸೊ ಇವರೆಲ್ಲರಿಗೂ ತುಂಬ ಅದ್ಭುತವಾದಂಥ ರೆಮ್ಯುನರೇಷನ್ ಸಿಗುತ್ತೆ ಅನ್ನೋ ಒಂದು ಮನೋಭಾವ ಎಲ್ರಿಗೂ. ನಿಜಕ್ಕೂ ಸೀರಿಯಲ್ಗಳಲ್ಲಿ ಆ ರೆಮ್ಯುನರೇಷನ್ ವಿಚಾರವಾಗಿ ತಾರತಮ್ಯ ಇದೆಯಾ? ಖಂಡಿತ ಇದೆ ಸರ್. ಹೇಗೆ ಸರ್? ಇವಾಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಕೊಳ್ಳಿ. ನಾನು ಹೇಳೋದು ಒಂದೇ, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ನ ನೋಡಿಕೊಂಡು ನೀವು ಪೇಮೆಂಟ್ ಕೊಡಿ. ಓಕೆ, ವಾಟ್ ಈಸ್ ಮೈ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್, ನಾಟ್ ಮೈ ಸ್ಟ್ಯಾಂಡರ್ಡ್ಸ್. ನನ್ನ ಸ್ಟ್ಯಾಂಡರ್ಡ್ಸ್ ನಾನು ಎಷ್ಟು ಬೇಕಾದ್ರೆ ಕೇಳ್ಬೋದು, ಹಂಗೆ ಬರಲ್ಲ ಸರ್. ಇಂಡಸ್ಟ್ರಿಯ ಎಕ್ಸ್ಪೀರಿಯನ್ಸ್ಗೆ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದಕ್ಕೆ ತಕ್ಕಂಗೆ ನೀವು ಒಂದು ಪೇಮೆಂಟ್ನ ತಗೋಬೇಕು. ಬಾಯಿಗೆ ಬಂದಿದ್ದ ರೇಟ್ ಹೇಳೋಕ್ಕಾಗಲ್ಲ. ಬಿಕಾಸ್ ಒಬ್ಬ ಪ್ರೊಡ್ಯೂಸರ್ ಕೂಡ ಬರ್ಡನ್ ನಲ್ಲಿ ಇರ್ತಾನೆ. ಅವನು ದುಡಿಮೆಗೆ ಅಂತಾನೆ ಬಂದಿರ್ತಾನೆ, ಒಂದಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ವಾ, ಅದಕ್ಕೆ ತಕ್ಕಂಗೆ ನೀವು ಕೇಳಬೇಕು. ಆಮೇಲೆ ನಿಮಗೆ ಇಷ್ಟು ರೆಮ್ಯುನರೇಷನ್ ಕೊಡಬೇಕು, ನಿಮ್ಮಿಂದ ಏನ್ ಯೂಸ್ ವಾಪಸ್, ಬಿಕಾಸ್ ಆಫ್ ಯುವರ್ ಫೇಸ್ ಅಲ್ವಾ. ಇದಕ್ಕೋಸ್ಕರ ಜನ ನೋಡ್ತಾರೆ ನಿಮ್ಮ. ಅದ್ ಬಿಟ್ರೆ ಬಾಯಿಗೆ ಬಂದಿದ್ದ ರೇಟ್ ಕೇಳೋದಿದೆಯಲ್ಲ, ಅದು ನನಗೇನು ಸಮಂಜಸ ಅಂತ ಅನ್ಸಲ್ಲ. ಹಾಗಾದ್ರೆ ಧ್ರುವ ಅವರ ದುಬಾರಿನಾ? ಇಲ್ಲ ಸರ್, ನಾನು ತುಂಬಾ ನಾಮಿನಲ್, ಫ್ಲೆಕ್ಸಿಬಲ್, ವೆರಿ ನಾಮಿನಲ್. ಹಾಗಾದ್ರೆ ಸೀರಿಯಲ್ನಲ್ಲಿ ಮಾಡೋರಿಗೆಲ್ಲ ಏನೋ ಸುಖಕರವಾದ ಬದುಕನ್ನ ಕಟ್ಕೋಬಹುದು. ನನ್ನ ಒಂದು ಸರ್ಕಲ್ ಅಲ್ಲಿ ನೋಡಿದ ಪ್ರಕಾರ ನೆನ್ನೆ ಮೊನ್ನೆ ಬಂದವರು ಡಬಲ್ ಡಿಜಿಟ್ ಲೆವೆಲ್ಗೆ ಪೇಮೆಂಟ್ ತಗೊಂಡಿದ್ದಾರೆ ಸರ್, ತಗೋತಾ ಇದ್ದಾರೆ ಈಗಲೂ. ನೆನ್ನೆ ಮೊನ್ನೆ ಬಂದವರು. ಓಕೆ, ಸೊ ನೀವು ಬಂದಾಗೆಲ್ಲ ಇರಲಿಲ್ಲ, ಕೊಟ್ಟಷ್ಟು ಅವಕಾಶ ಸಿಕ್ಕರೆ ಸಾಕು ಅನ್ನೋ ಥರ ಇತ್ತಾ ಅಥವಾ? ಅದು ಇತ್ತು, ಹಾಗಂತ ನಾವು ಬೆಂಗಳೂರಲ್ಲಿ ಜೀವನ ಮಾಡೋದು ಅಷ್ಟು ಈಸಿ ಇರಲಿಲ್ಲ ಸರ್. ಈಗಲೂ ಕಷ್ಟನೇ. ಆಮೇಲೆ ಅದನ್ನ ಹೇಳ್ತಾರಲ್ಲ, ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ. ನಾವು ಆವಾಗ ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಅಗ್ನಿಸಾಕ್ಷಿಲಿ ಫಸ್ಟ್ ತಗೊಂಡಂತ ಪೇಮೆಂಟ್ 1250 ರೂಪೀಸ್ ಪರ್ ಡೇ. ಹಂಗೂ ನೀವು ಪರ್ ಡೇ ಕ್ಯಾಲ್ಕುಲೇಟೇ ಮಾಡಬೇಕು. ನಮಗೆ ಮಂತ್ಲಿ ಇಲ್ಲಿ ನೋಡಿದಾಗ ಪೇಮೆಂಟ್ 8 ದಿನ 7 ದಿನ 6 ದಿನ 5 ದಿನ ಎಲ್ಲ ಬರುತ್ತೆ ಸರ್. ಅಷ್ಟೇ. ಒಂದ್ ದಿನ ಶೂಟ್ ಮಾಡೋದು ಮಿನಿಮಮ್ ಒಂದು 5-6 ಎಪಿಸೋಡ್ ಮಾಡಲ್ಲ. ಓಕೆ, ಆಗ ತುಂಬಾ ಇನ್ನೂ ಕಷ್ಟ ಇತ್ತು, ಈಗ ಇನ್ನ ಈಸಿ ಇದೆ. ಓಕೆ, ಅವಾಗೆಲ್ಲ ಅಬ್ಬಬ್ಬ ಅಂತಂದ್ರೆ ತುಂಬಾ ಸ್ಪೆಷಲ್ ಅಂತ ಬಂದ್ರೆ 2 ಕ್ಯಾಮ್ರಾ ಹಾಕೋರು. ಇವಾಗ ರೆಗ್ಯುಲರ್ ಆಗಿ 2 ಕ್ಯಾಮ್ರಾ ಇರೋದು. ಆಮೇಲೆ ಆಗಿನ ಟೈಮಲ್ಲಿ ಡ್ಯೂರೇಷನ್ ಅಂತ ನೋಡಿದಾಗ ಒಂದು 30-35-40 ನಿಮಿಷ ಅಂತ ಅನ್ಕೊಳ್ಳಿ, ಅಂದ್ರೆ 2 ಎಪಿಸೋಡ್ ಅನ್ನೋ ತರ ಮಾಡ್ಕೋತಿದ್ರು. ಈಗಲೂ ಅಷ್ಟೇ ನಡೀತಿದೆ ಸರ್. ಬಟ್ ಸುತ್ತೋರು ಇದಾರೆ, ಅಲ್ಲಿ ಸುತ್ತೋರ್ಗೆ ಲಿಮಿಟೇಷನ್ಸ್ ಇಲ್ಲ. ಅವ್ರಿಗೆ ಮೇಕಿಂಗ್ ಮಾಡಬೇಕು, ಹಂಗೆ ಫ್ರೇಮ್ ಮಾಡಬೇಕು, ಹಿಂಗೆ ಫ್ರೇಮ್ ಮಾಡಬೇಕು, ಅಲ್ಲಿ ಲೈಟಿಂಗ್, ಇಲ್ಲಿ ಲೈಟಿಂಗ್, ಅದೆಲ್ಲ ಏನೂ ಇಲ್ಲ ಸರ್. ಸುಮ್ಮನೆ ಇಲ್ಲ ಒಂದು ಲೈಟ್ ಹಾಕು ಸುತ್ತು ಅಷ್ಟು ಅಂಥವ್ರು ಮಾಡ್ತಾರೆ. ನಿಮ್ಮ ಪ್ರಕಾರ ಮೇನ್ ಲೀಡ್ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಪೇಮೆಂಟ್ಗಳೆಲ್ಲ ಸಿಗ್ತದೆ, ಇನ್ನು ಸಣ್ಣ ಪುಟ್ಟ ಪಾತ್ರಗಳು ಕಷ್ಟನೇ ಅಂತಿರ್ತೀವಿ. ಈಗಲೂ ಎಷ್ಟೋ ಜನಕ್ಕೆ ಆನ್ ಟೈಮ್ ಪೇಮೆಂಟು ಬರಲ್ಲ ಸರ್. ಓಕೆ, ಅದು ನಮ್ಮ ಚಾನಲ್ ಅವ್ರದ್ದು ತಪ್ಪಲ್ಲ. ಚಾನಲ್ ಅವರು ಪಾಪ ಕರೆಕ್ಟಾಗಿ ಡಿಲೇ ಆದ್ರೂ ಪ್ರೊಡಕ್ಷನ್ ಹೌಸ್ಗೆ ಮುಟ್ಟಿಸ್ತಾರೆ ಪೇಮೆಂಟ್. ಈಗ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ ಸೀರಿಯಲ್ ಒಪ್ಕೋತೀರಿ, ಅಲ್ಲಿ ಅಗ್ರಿಮೆಂಟ್ ಆಗುತ್ತೆ, ಇದು 100, 200, 300 ಎಪಿಸೋಡ್ ಆಗುತ್ತೆ ಅಂತ ಹೇಳ್ತಾರೆ. ಹೋಗ್ತಾ ಹೋಗ್ತಾ TRP ಬಿದ್ದೋಗುತ್ತೆ, ಅದು 70, 80, 100 ಎಪಿಸೋಡ್ಗೆ ಕ್ಲೋಸ್ ಆಗುತ್ತೆ. ಆವಾಗ ವಾಟ್ ನೆಕ್ಸ್ಟ್? ಏನೂ ಮಾಡೋಕ್ಕಾಗಲ್ಲ ಸರ್. ನಿಮಗೂ ಅನುಭವಗಳಾಗಿದೆ? ತುಂಬ ಆಗಿದೆ. ಆಗಿದೆ ಸರ್. ಅಂದ್ರೆ ಅಗ್ರಿಮೆಂಟು ಆಕ್ಚುಲಿ ಚಾನಲ್ ಅವರು ಮತ್ತೆ ಪ್ರೊಡಕ್ಷನ್ ಹೌಸ್ ಮಧ್ಯದಲ್ಲಿ ನಡೆಯುತ್ತೆ. ತುಂಬಾ ರೇರ್. ಚಾನಲ್ಲು ಮತ್ತೆ ಆರ್ಟಿಸ್ಟ್ಗಳ ಮಧ್ಯೆ ಅಗ್ರಿಮೆಂಟ್ ಆಗೋದು ತುಂಬಾ ರೇರ್ ಆಕ್ಚುಲಿ. ಆದ್ರೂ ತುಂಬಾ ಲೀಡ್ ಆರ್ಟಿಸ್ಟ್ಗಳಿಗೆ ಮಾತ್ರ ಆಗುತ್ತೆ. ಸಪೋರ್ಟಿಂಗ್ ಲೀಡ್ ಆರ್ಟಿಸ್ಟ್ಗಳಿಗೆ ಪ್ರೊಡಕ್ಷನ್ ಹೌಸ್ ಜೊತೆ ಅಗ್ರಿಮೆಂಟ್ ಇರುತ್ತೆ. ಅಂದ್ರೆ ನಮಗೆ ಎಲ್ಲೂ ತೊಂದರೆ ಮಾಡ್ದಂಗೆ ನೀವು ಮಾಡ್ಕೊಂಡು ಹೋಗ್ಬೇಕು, ಈ ಡೇಟಿಗೆ ನಿಮಗೆ ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತೆ, ನಿಮ್ಮ ಕಾಸ್ಟ್ಯೂಮ್ಗಳನ್ನ ನೀವೇ ತರತಕ್ಕದ್ದು. ಅದು ಸೀರಿಯಲ್ ನಲ್ಲಿ ಆಬ್ವಿಯಸ್ಲಿ ಸರ್. ಹಾಗಾದ್ರೆ ಕೂಡ ಪೇಮೆಂಟ್ ನಿಮ್ ಕಾಸ್ಟ್ಯೂಮ್ಗೆ ಆಗುತ್ತಲ್ಲ ಸರ್. ಇವಾಗ ನಾನು 1,000 ರೂಪಾಯಿ ನಾನು ಪೇಮೆಂಟ್ ತಗೋತೀನಿ ಅಂತಂದ್ರೆ ಅದರಲ್ಲಿ ಬಟ್ಟೆಗೆ ಅಂತಾನೆ ಒಂದು 250 ರೂಪಾಯಿ ಎತ್ತಿಡ್ಬೇಕು. ಓಕೆ, ಅಲ್ಲಿಗೆ ನನ್ನ ಕೈಗೆ ಎಷ್ಟು ಸಿಕ್ತು? 750 ಸಿಕ್ತು. ಅದರಲ್ಲಿ ಆ 750ಲಿ 10% TDS ಡಿಡಕ್ಟ್ ಆಗುತ್ತೆ. 750 10% ಅಂತಂದ್ರೆ 75 ರೂಪಾಯಿ. ಅಲ್ಲಿಗೆ ನನ್ನ ಕೈಗೆ ಎಷ್ಟು ಸಿಕ್ತು? 625. ಆ 625 ಬರೀ ಶರ್ಟು ಪ್ಯಾಂಟ್ ತಗೊಂಡ್ರೆ ಆಗಲ್ವಲ್ಲ ಸರ್. ವಾಚ್ ತಗೋ, ಆಕ್ಸೆಸರೀಸ್ ತಗೋ, ಶೂ ತಗೋ, ಓಡಾಟಕ್ಕೆ ಸಪರೇಟ್ ಕೊಡ್ತಾರೆ. ಓಕೆ, ಓಡಾಟಕ್ಕೆ ಸಪರೇಟ್ ಕೊಡ್ತಾರೆ. ಅದಕ್ಕಿದೆ ಸದ್ಯದ ಮಟ್ಟಿಗೆ ಚೆನ್ನಾಗಿದೆ. ಅದು ಹೊಸಬ್ರಿಗೆ ತುಂಬಾ ಕಷ್ಟ ಇದೆ, ಅದು ಬರಲ್ಲ. ಇದೆಲ್ಲ ನೋಡಿದಾಗ ನಿಮ್ಮ ಕೈಗೆ ಬರುವಂಥದ್ದು 600 ಅಂತಾನೆ ಅನ್ಕೊಳ್ಳಿ ಸರ್. ಅದಕ್ಕೆ ನೀವು ಎಷ್ಟು ದಿನ ದುಡಿದ್ರಿ? 10 ದಿನ ದುಡಿದ್ರಾ? ತಿಂಗಳಲ್ಲಿ ಅಷ್ಟೇ. 10 ದಿನನಾ? 5 ದಿನನಾ? 1 ದಿನನಾ? ಅದು ಮ್ಯಾಟ್ರ್ ಆಗುತ್ತೆ. ನೀವು ಅಕಸ್ಮಾತ್ ಏನಾದ್ರು ಅಪ್ಪಿತಪ್ಪಿ 1 ದಿನನೇ ಬಂತು ಅಂತ ಅನ್ಕೊಳ್ಳಿ, ನಿಮ್ ಕ್ಯಾರೆಕ್ಟರ್ದು ಡೇಟ್, ಏನ್ ಮಾಡ್ತೀರಾ ನೀವು?
ಆ 600 rupees-ಅಲ್ಲಿ ನೀವು ಎಲ್ಲಿ ಬದುಕ್ತೀರಾ ನೀವು? ಬೆಂಗಳೂರಲ್ಲಿ. ಕರೆಕ್ಟ್. ಒಂದು ದಿನಕ್ಕೆ ನಾನು ಸುಮ್ಮನೆ ಮನೆಯಿಂದ ಹೊರಗಡೆ ಹೋದ್ರೆ ನನ್ನ ಗಾಡಿಗೆ ಹಾಕೋ ಪೆಟ್ರೋಲು 1000 ರೂಪಾಯಿ ಆಗುತ್ತೆ ಸರ್. ತಿಂಡಿ ಊಟ ಹೊರಗಡೆನೆ ಮಾಡ್ಬೇಕಾ? ರೆಂಟು ಅದು ಬಿಟ್ಬಿಡಿ, ಅದು ಇದಕ್ಕೆ ಸಂಬಂಧನೇ ಇಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಬರೇ ಕಲಾವಿದರು ಈ ಸಿನಿಮಾ ಮತ್ತು ಧಾರಾವಾಹಿ ನಂಬ್ಕೊಂಡು ಅಷ್ಟೇ ಅಲ್ಲ, ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರಲೇಬೇಕು. ಅದರಲ್ಲೂ ಫ್ಯಾಮಿಲಿ ಚೆನ್ನಾಗಿತ್ತು ಅಂತಂದ್ರೆ ಬದುಕೊಂಡ್ರು. ಸೋರ್ಸ್ ಆಫ್ ಇನ್ಕಮ್ ಅವ್ರ ಎಜುಕೇಶನ್ ಚೆನ್ನಾಗಿದ್ರೆ ಬದುಕೊಂಡ್ರು. ಬಹುಶಃ ಇದನ್ನೇ ನಂಬ್ಕೊಂಡು ಬದುಕೋದು ಕಷ್ಟ ಅಂತೀರಾ? ಕಲೆಯನ್ನೇ ತುಂಬಾ ಟ್ಯಾಲೆಂಟ್ ಇದ್ದು ಅವನಿಗೆ ಲಕ್ಕು ಚೆನ್ನಾಗಿರ್ಬೇಕು. ಹಾರ್ಡ್ ವರ್ಕ್ ಜೊತೆ ಲಕ್ ತುಂಬಾ ಮ್ಯಾಟರ್ ಆಗುತ್ತೆ. ಅವನಿಗೆ ಆ ಲಕ್ ಚೆನ್ನಾಗಿತ್ತು, ಅವನ ಒಂದು ಕಾಂಟ್ಯಾಕ್ಟ್ ಚೆನ್ನಾಗಿದ್ದು, ಅವನ ಟ್ಯಾಲೆಂಟು ಚೆನ್ನಾಗಿದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗ್ತವೆ. ಆಮೇಲೆ ಇವಾಗ ನಂಬರ್ ಆಫ್ ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಇದೆ ಸರ್. ಕರೆಕ್ಟ್. ಆಮೇಲೆ ಬೇರೆ ಲ್ಯಾಂಗ್ವೇಜ್ ಅವರಿಗೆ ಕನ್ನಡದಿಂದ ಹೋಗೋರಿಗೆ ತುಂಬಾ ಅವಕಾಶಗಳಿದಾವೆ. ತೆಲುಗುದಲ್ಲಿ ಕನ್ನಡ ಆರ್ಟಿಸ್ಟ್ಗಳನ್ನ ಗೋಲ್ಡನ್ ಆರ್ಟಿಸ್ಟ್ ಅಂತ ಕರೀತಾರೆ ಸರ್, ಬಿಕಾಸ್ ಆಫ್ ಡೆಡಿಕೇಶನ್ ಅಂಡ್ ಸಿಂಪ್ಲಿಸಿಟಿ ಅಂಡ್ ಏನಂತ ಶಿಸ್ತು. ಹಾಗಾದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಾವಿದರನ್ನ ತುಂಬಾ ಕೀಳ್ಮಟ್ಟದಲ್ಲಿ ನೋಡ್ತಾರೆ. ಅಷ್ಟೊಂದು ಕೀಳುಮಟ್ಟ ಅನ್ನೋ ಲೆವೆಲ್ಗೆ ಇಲ್ಲ, ನೆಗ್ಲಿಜೆನ್ಸಿ ಇದೆ, ಒಂದ್ ಸ್ವಲ್ಪ ಇದೆ ಸರ್. ಈಗ ನನ್ನ ಪ್ರಕಾರ ನನ್ನ ಒಂದು ಟ್ಯಾಲೆಂಟಿಗೆ ಅಥವಾ ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ನಾನು ಫೇಮ್ ಅಂತ ಹೇಳಲ್ಲ, ನನ್ನನ್ನು ಇನ್ನೂ ಚೆನ್ನಾಗಿ ಬಳಸ್ಕೋಬೋದಿತ್ತು. ಕರೆಕ್ಟ್ ಅನ್ನೋ ಒಂದು ಬೇಜಾರು ನನಗೂ ಇದೆ. ನಿಮಗೆ ಗೊತ್ತದು ನನ್ನ ಸ್ಟ್ರೆಂತ್ ಏನಂತ ಗೊತ್ತು. ಅದನ್ನ ನಾನು ಕೂಗಿ ತೋರಿಸಿ ಹೇಳ್ಕೋಬೇಕಾಗಿಲ್ಲ, ಬಿಕಾಸ್ ಐ ಆಲ್ರೆಡಿ ಪ್ರೂವ್ಡ್. ಆ ಥರ ಬಂದಾಗ ಯಾಕೆ ನನ್ನನ್ನು ಇನ್ನೂ ಅಲ್ಲೇ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅವಾಗ ನಾನು ಅನ್ಕೊಂಡಿದ್ದು ದಿಸ್ ಇಸ್ ರೈಟ್ ಟೈಮ್ ಟು ಮೂವ್ ಅನ್ನೋಕ್ಕಿಂತ 2 ದೋಣಿ ಮೇಲೆ ಕಾಲಿಡೋಣ ಈಗ, ಸಿನಿಮಾ ಆ್ಯಂಡ್ ಸೀರಿಯಲ್. ಓಕೆ, ನೀವು ಪರಭಾಷೆ ಬಗ್ಗೆ ಹೇಳಿದ್ರು. ಸೊ ರಾಜೇಶ್ ಯಾವತ್ತಾದ್ರೂ ಪರಭಾಷೆ ಕಡೆ ಮುಖ ಮಾಡಿದ್ದುಂಟಾ ಅವಕಾಶ ಬಂದಾಗ? ಮಾಡಿದ್ದೆ, ಬಟ್ ಅದೇನೋ ನನ್ನ ಲಕ್ ಚೆನ್ನಾಗಿರ್ಲಿಲ್ಲ, ಅದು ಟೇಕ್ ಆಫ್ ಆಗಲಿಲ್ಲ. ಯಾವುದೋ ಸೀರಿಯಲ್ ಲಾಕ್ಡೌನ್ ಟೈಮಲ್ಲಿ. ಭಾಷೆ ಇಲ್ಲಿಂದ ಹೋದರೆ ಜಾಸ್ತಿ ಪರಭಾಷೆಯಲ್ಲಿ. ಈಗ ಸರ್ ನೀವು ನೆನ್ನೆ ಮೊನ್ನೆ ಬಂದವ್ರು ಹೋಗ್ಬಿಟ್ಟಿದ್ದಾರೆ ಸರ್. ನನಗೊಂದು ಬೇಜಾರಿದೆ, ನನ್ನನ್ನು ಯಾಕೆ ಇನ್ನೂ ಕ್ಯಾಸ್ಟ್ ಮಾಡಿಲ್ಲ ಅಂತ. ಬಟ್ ಇತ್ತೀಚೆಗೆ ಒಂದು ತೆಲುಗು ಸಿನಿಮಾ ಡೈರೆಕ್ಟ್ ಮಾಡಿದೆ, ಜೊತೆಗೆ ಆ್ಯಕ್ಟು ಮಾಡಿದೆ. ನನಗೆ ಗೊತ್ತಿಲ್ದಂಗೆ ಆಗೋಯ್ತು ಸರ್, ವಿತಿನ್ 3 months. ಓಕೆ, ನನ್ಗೆ ಗೊತ್ತೇ ಇಲ್ಲ ನಾನು ತೆಲುಗು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಒಂದು ನೇರವಾದ ಪ್ರಶ್ನೆ, ಈ ಸೀರಿಯಲ್ ಇರಲಿ ಅಥವಾ ಸಿನಿಮಾ ಇರಲಿ, ಎಲ್ಲೋ ಒಂದು ಕಡೆಗೆ ಫೀಮೇಲ್ ಆರ್ಟಿಸ್ಟ್ ಅಂತ ತಕ್ಷಣ ಒಂದು ಕಮಿಟ್ಮೆಂಟ್ ವಿಚಾರದಲ್ಲಿ ಸೌಂಡ್ ಆಗ್ಬಿಡುತ್ತೆ. ಸೊ ಅದು ಸ್ಮಾಲ್ ಸ್ಕ್ರೀನಲ್ಲೂ ಇದೆಯಾ, ಹೇಗೆ ಅಂತ? ಇದೆ, ಖಂಡಿತ ಇದೆ. ನಾನು ನೇರವಾಗಿ ನೋಡಿಲ್ಲ, ಓಕೆ, ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದವರು ನೇರವಾಗಿ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಆಮೇಲೆ ಕೆಲವೊಬ್ಬರ ಬಗ್ಗೆ ಗೊತ್ತು ನನಗೆ, ಅದು ಮಾತಾಡೋದು ತಪ್ಪಾಗತ್ತೆ ಅಷ್ಟೇ. ಬಿಕಾಸ್ ನಾವು ನೇರವಾಗಿ ನೋಡಿದೆ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿದೆ, ಕೆಲಸ ಮಾಡಿದ್ವಿ ಬಂದಿದ್ದಾರೆ ಅಷ್ಟೇ ನಮ್ಗೆ ಗೊತ್ತಿರೋದು. ಕೆಲವೊಬ್ರು ಮೈಕ್ ಮುಂದೆ ಹೇಳೋರೆ ಸ್ವಲ್ಪ ಜಾಸ್ತಿ ಸಂಖ್ಯೆ ನಾನು ನೋಡಿದ್ದೀನಿ, ಮೈಕ್ ಸಿಕ್ಕಾಗ ಹೇಳೋದು, ಅದ್ ಬಿಟ್ರೆ ಬೇರೆ ಎಲ್ಲೂ ಮಾತಾಡಲ್ಲ ಅವ್ರ ಬಗ್ಗೆ. ಕ್ಷಣಕ್ಕೆ ಅವರು ಯಾಕೆ ಪ್ರತಿಭಟಿಸಲ್ಲ ಅಂತ, ಎಲ್ಲೋ ಆದಾಗ ಯಾವುದೋ ಟೈಮಲ್ಲಿ ಬರ್ತಾರೆ, ಗೊತ್ತಿಲ್ಲ ಯಾಕೆ ಬಂದ್ರು, ಆ ಟೈಮಲ್ಲಿ ಯಾಕೆ ಬಂದ್ರು, ಯಾಕೆ ಅವಾಗ ಒಂಥರ ಅವರಿಗೆ ಪ್ರತಿಭಟಿಸಕ್ಕಾಗಲಿಲ್ಲ ಆಯ್ತು ನಿಮಗೆ ಅವಕಾಶನೂ ಬೇಕು, ಅವಕಾಶ ಇಲ್ಲ. ಬಂದ ಮೇಲೆ ಅದನ್ನ ಹೇಳ್ಕೊಳ್ಳೋದ್ರಿಂದ ಏನಾದ್ರು ತೂಕ ಜಾಸ್ತಿ ಆಗುತ್ತೆ ಅಂತ ಏನಾದ್ರು ಅವ್ರ ತಲೆಯಲ್ಲಿ ಇದೆಯಾ, ಅದೊಂದು ಪ್ಯಾಷನ್ ಆಗಿದೆಯಾ ಏನೋ ಅಂತ ಇರಬಹುದು, ಗೊತ್ತಿಲ್ಲ. ಯಾಕಂದ್ರೆ ಹೆಣ್ಮಕ್ಳ ವಿಚಾರ ನಾವು ಮಾತಾಡಬಾರ್ದು ಅಷ್ಟಕ್ಕೆ ಇದಾಗಿ. ಬಟ್ ಎಲ್ಲೋ ಒಂದ್ ಕಡೆಯಿಂದ ಕೆಲವೊಬ್ರು ಇದಾರೆ ಸರ್, ಎಕ್ಸ್ಪೀರಿಯನ್ಸ್ ಆಗದೆ ಇದ್ರೂ ಆಯ್ತು ಅಂತ ಹೇಳ್ಕೊಂಡು ಅಟೆನ್ಷನ್ ಗ್ರಾಬಿಂಗ್ ಮಾಡೋರು ಇಲ್ಲಿ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಓಕೆ, ಹಾಗಾದ್ರೆ ಕೆಲವು ಅಂದ್ರೆ ಎಲ್ಲರೂ ಹಾಗಿರಲ್ಲ, ಕೆಲವು ಕಡೆ ಅದು ಕೆಲವು ಕಡೆ ಅದನ್ನ ಅದೇ ಅಟೆನ್ಷನ್ ಗ್ರಾಬಿಂಗ್ ಅಷ್ಟೇನೆ ಸರ್ ಅಲ್ವಾ. ನಿಮ್ ಜೊತೆ ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ಬಟ್ ಆಯ್ತು ಅಂತ ತೋರಿಸ್ಕೊಳ್ಳೋದು ಇದೆ. ಅಥವಾ ಕೆಲವೊಬ್ರು ಅವರಾಗೆ ಹೋಗಿರ್ತಾರೆ, ಬಟ್ ಅದನ್ನ ಹೀಗಾಯ್ತು ಅಂತ ಹೇಳ್ಕೊಳ್ಳೋರು ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ತುಂಬಾ ಜೆನ್ಯೂನ್ ಆಗಿರೋರು ಆ ಕ್ಷಣಕ್ಕೆ ಅಲ್ಲೇ ಪ್ರತಿಭಟಿಸಿ ಇದಾರೆ, ಬಟ್ ಅದನ್ನ ಕ್ಯಾಮ್ರಾ ಮುಂದೆ ಅವ್ರು ಹೇಳ್ಕೊಳ್ಳಲ್ಲ ಸರ್. ಕರೆಕ್ಟ್. ಬಟ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ಮ ಒಂದು ಕ್ಲೋಸ್ನೆಸ್ಗೆ ನಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಸರ್. ಅದನ್ನ ಆ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ, ನಿಮ್ಗೆ ಆಗಿದೆ. ಅಂದ್ರೆ ಹೇಳ್ಕೊಂಡವ್ರು ಇದ್ದಾರೆ, ಹಿಂಗಾಯ್ತು, ಈ ತರ ನಂಗೆ ತುಂಬಾ ಬೇಜಾರಾಯ್ತು ಅಂತ ಹತ್ಕೊಂಡವ್ರು ಇದ್ದಾರೆ. ಸೊ ಅವಕಾಶ ಇದ್ದರೆ ಅವಕಾಶ, ಇಲ್ಲ ಅಂದ್ರೆ ಇಲ್ಲ. ಸೊ ಅದು ಎಲ್ಲ ಭಾಷೆಗಳಲ್ಲೂ ಕೂಡ ಎಲ್ಲದರಲ್ಲೂ ಇದೆ ಸರ್, ಬರೀ ನಮ್ಮ ಇಂಡಸ್ಟ್ರಿ ಅಂತಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ವಿನಾಕಾರಣ ಅಂತಲ್ಲ. ಸೊ ಎಲ್ಲೋ ಒಂದ್ ಕಡೆಗೆ ನಮ್ ಕಿವಿಗೂ ಬಿದ್ದಾಗ ಅನ್ಸೋದು, ಹೌದಾ ಸ್ಮಾಲ್ ಸ್ಕ್ರೀನ್ ಅಲ್ಲೂ ಕೂಡ ಇದೆಯಾ, ಈಗೂನು ಸಿನಿಮಾ ಕಿರುತೆರೆ ಅಂತೇಳಿ ಬೇರೆ ಬೇರೆ ಅಲ್ಲ, ಸೊ ಅಲ್ಲೂ ಇದೆಯಾ ಅನ್ನೋದೊಂದು ಪ್ರಶ್ನೆ ಆಗಿತ್ತು, ಅದಕ್ಕೆ ಆ ಪ್ರಶ್ನೆ ಕೇಳಿದೆ. ಓಕೆ, ಗ್ಯಾಸ್ ಟ್ರಬಲ್ ಅಂತಾವು ಇಂಥವು ಏನು ಭಾಳ ಆಗ್ತಿದ್ವಲ್ಲ, ಆ ಥರ ಈಗ ಆಗೋದು. ಬೆಳಿಗ್ಗೆ ಎದ್ದ ಕೂಡ
7:30 8 ಗಂಟೆಗೆ ನಾವು ಈ ಒಂದು ಗ್ಲಾಸ್ ತಗೊಂಡ್ರೆ ನಾವು ಕಡಿಮೆ 10-10:30 ಮಟನ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟೆನೆನ್ಸ್ ಮಾಡಿ ಒಟ್ಟು ಶಕ್ತಿ ಅನ್ನುವಂಥದ್ದು ಕಡಿಮೆ ಮಾಡಿಲ್ಲ. ಒಳಗೆ ಏನಿತ್ತಲ್ಲ ಎನರ್ಜಿ ಕೊಡ್ತಾ ಇದೆ. ಆದ್ರೆ ಎನರ್ಜಿ ಅಂತೂ ಫುಲ್ ಪವರ್ ಜೀನಿ ಕಂಟಿನ್ಯೂ ಇದರಿಂದ ಮತ್ತೆ ನಮ್ಮ ಬೀಗರಿಗೂ ಕೊಟ್ಟು ಕಳಿಸ್ತಾರೆ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.